ಪಕ್ಕದ ಮನೆಗೆ ಯಾರೋ ಒಬ್ರು ಹೊಸಬ್ರು ಶಿಫ್ಟ್ ಆಗಿದ್ದಾರೆ ನಿನ್ನೆ. ನಿಮ್ದೇನು ಪ್ರೋಗ್ರಾಮು? ಮೀನು ತಗೊಂಡ್ಬರೋದು. ಕರೆಕ್ಟ್, ನೆನ್ನೆ ಸಂಕಷ್ಟಿ ಅಂತ ತರಲಿಲ್ಲ. ಆಮೇಲೆ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಅದು ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಹೊಟ್ಟೆ ಹಸಿ ಸ್ಟಾರ್ಟ್ ಆಗುತ್ತೆ. ರೆಗ್ಯುಲರ್ ಆಗಿ ತಗೊಂತೀವಲ್ಲ ಅದೇ ಫಿಶ್, ಆ ಫಿಶ್ ಪ್ರೈಸ್ ಆಲ್ಮೋಸ್ಟ್ ಡಬಲ್ ಇದೆ ಇವತ್ತು. ತಡ್ಕೊಳಕ್ ಆಗ್ತಾ ಇಲ್ಲ, ಅದು ಮಲಗಿದ್ನಲ್ಲ ಹಂಗೆ ಮೂಗಿಗೆ ಸ್ಮೆಲ್ ಹೊಡಿತಾ ಐತೆ ಚಿಕನ್ದು. ಅಪ್ಪ ಟು ಬಿ ಕ್ರೇವಿಂಗ್ಸು ನನ್ಗೆ ಆಗ್ತಾ ಇಲ್ವಲ್ಲ, ಅದಕ್ಕೆ ನಿಮಗೆ ಆಗ್ತಾ ಇದೆ ಕ್ರೇವಿಂಗ್ಸು. ಈಗ ನಾನು ಹೋಗಿ ಬ್ಲಡ್ ರಿಪೋರ್ಟ್ ತಗೊತೀನಿ, ಮಂಜು ಹೋಗ್ಬಿಟ್ಟು ರುಟೀನ್ ಟೆಸ್ಟ್ ಮಾಡ್ಕೊಂತಾರೆ. ನನಗೆ ಬಿ ಪಿ ವೇರಿಯೇಷನ್ ಆಯಿತು ಅಂತಂದರೆ ನನ್ನ ಗಂಡಂಗೆ ಬಿ ಪಿ ವೇರಿಯೇಷನ್ ಆಗೋಗ್ಬಿಡುತ್ತೆ. ಗಲಾಟೆ ಪಕ್ಕದ ಮನೆಯವ್ರದ್ದು. ಹಾಯ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಪಕ್ಕದ ಮನೆಗೆ ಯಾರೋ ಒಬ್ರು ಹೊಸಬ್ರು ಶಿಫ್ಟ್ ಆಗಿದ್ದಾರೆ. ನಿನ್ನೆ ಮಳೆ ಬರ್ತಾಯಿತ್ತು, ಆ ಮಳೆಯಲ್ಲೇ ಪಾಪ ಅವ್ರದ್ದು ಸ್ಟಫ್ಸ್ನೆಲ್ಲ ಇಳಿಸ್ಕೊಂಡು ಒಳಗಡೆ ತಗೊತಾ ಇದ್ರು. ಇವತ್ತು ಬೆಳಗಿನ ಜಾವ 4 ಗಂಟೆಗೇನೆ ಅವರು ಅರೇಂಜ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಕಿಚನ್ನು ಫಸ್ಟ್ ಅರೇಂಜ್ ಮಾಡ್ಕೋಬೇಕಿರೋದೇ ಕಿಚನ್ ಅಲ್ವಾ, ಅದಕ್ಕೆ ಮನು ಹೇಳ್ತಾ ಇದ್ರು, ಈ ನಮ್ಮ ಆಫೀಸ್ ರೂಮ್ ಪಕ್ಕದೇ ಆ ಕಡೆ ಕಿಚನ್, ವಿಂಡೋ ಎಲ್ಲ ಏನಿಲ್ಲ, ಬಟ್ ಆದ್ರೂ ಅಲ್ಲಿ ಪಕ್ಕನೇ ಇರೋದ್ರಿಂದ ಸೌಂಡ್ ಕೇಳಿಸತ್ತೆ. ಅವ್ರೇನಾದರೂ ವೆಸಲ್ ಸೌಂಡು ಡಬ್ಬ ಡಬ್ಬ ಅಂತೆಲ್ಲ ಮಾಡಿದ್ರೆ ಅದನ್ನೇ ಹೇಳ್ತಾ ಇರೋ. ನಿದ್ದೆನೇ ಆಗಿಲ್ಲ ಮಂಜು ನನಗೆ ಅಂತ. ವಿಂಡೋ ಇದೆ, ಯಾಕಿಲ್ಲ, ದೊಡ್ಡ ವಿಂಡೋ ಇದೆ. ಎಲ್ಲ ಅದು ಮೇಲ್ಗಡೆ ಚಿಕ್ಕದು ಬಿಟ್ಟಿರೋದು ವೆಂಟಿಲೇಷನ್ ವಿಂಡೋ. ಸಾಕು, ಅದೇ ದೊಡ್ಡದು, 2 ಅಡಿ ಮೇಲೆ. ಅದೇ ವೆಂಟಿಲೇಷನ್ಗೆ ಅಂತ ಮೇಲ್ಗಡೆ ಬಿಡ್ತಾರಲ್ಲ ಅದನ್ನು ಬಿಟ್ಟಿದ್ದಾರೆ, ಅಲ್ಲಿಂದ ಸೌಂಡ್ ಬರುತ್ತೆ. ಅದು ನಮ್ಮದು ಈ ಕಡೆ ಬೇರೆ ಈ ಥರ ಇರುತ್ತೆ ವಿಂಡೋ ದೊಡ್ಡದಾಗಿ. ಸೊ ಅದನ್ನೇ ಹೇಳ್ತಾರೆ. ಈಗನವ್ರು ಮಾತಾಡೋದೆಲ್ಲ ಕೇಳಿಸ್ತಾ ಇದೆ. ಯೂಶ್ವಲಿ ಹಂಗೆ ಕೇಳಿಸಲ್ಲ ಯಾವತ್ತೂ, ನೋಡಿಲ್ಲ ಅಷ್ಟೇ, ನಾವು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಸೊ ಏನೋ ಗೊತ್ತಿಲ್ಲ. ಸೊ ಇಷ್ಟು ನಡೀತಾ ಇತ್ತು. ನನಗೆ ಮನುದು ಒಂದು ಸ್ಟೋರಿ ಆದರೆ ನನ್ನ ಸ್ಟೋರಿ, ನನಗೆ ಸ್ಕಿನ್ನೆಲ್ಲ ಡ್ರೈನೆಸ್ ಇರೋದಕ್ಕೆ ಸ್ವಲ್ಪ ಈಗ ಸಮ್ಮರಲ್ಲಿ ಸ್ವೆಟ್ ಆಗ್ತಾ ಇದ್ನಲ್ಲ, ಇಚ್ಚಿಂಗ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಮೊನ್ನೆ ಕನ್ಸಲ್ಟೇಷನ್ಗೆ ಹೋದಾಗ ನಮ್ಮ ಡಾಕ್ಟ್ರು ಸಿಟ್ರಿಸನ್ ಟ್ಯಾಬ್ಲೆಟ್ ಕೊಟ್ಟಿದ್ರು. ಒಂದು 2 ಡೇಸ್ ತಗೋ ಕಮ್ಮಿ ಆಗತ್ತೆ ಅಂತ. ಯಾಕೆಂದರೆ ಅಷ್ಟು ಜಾಸ್ತಿ ಆಗೋಗ್ಬಿಟ್ಟಿತ್ತು ಇಚ್ಚಿಂಗು. ನೆನ್ನೆ ತಗೊಂಡೆ ನೈಟು, ಬೆಳಗ್ಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ. 10 ಗಂಟೆ ಋತು ಕುಡಿಸ್ತು ಬೀಳ್ತಾ ಇದ್ದೀನಿ. ಎದ್ದೇ ಇಲ್ಲ ಬೆಡ್ಡಿಂದ. ಆಮೇಲೆ ಬಲವಂತವಾಗಿ ಎದ್ದು ಬಂದು ತಿಂಡಿ ತಿಂದ್ಬಿಟ್ಟು ಇವತ್ತೆಲ್ಲ ರೊಟ್ಟಿನೆಲ್ಲ ಉಲ್ಟಾ ಪಲ್ಟಾ ಮಾಡ್ಕೊಬಿಟ್ಟಿದ್ದೀನಿ. ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಏನಂತಾರೆ ಎಳ್ನೀರು ಕುಡಿದ್ಬಿಟ್ಟು ಆಮೇಲೆ ಹಾಲ್ಗಿಲ್ ಕುಡಿದು ಆಮೇಲೆ ತಿಂಡಿ ತಿಂತಾಯಿದ್ದೆ. ಇವತ್ತೆಲ್ಲ ಉಲ್ಟಾ ತಿಂಡಿ ತಿಂದ್ಬಿಟ್ಟು ಇವಾಗ ಹಾಲು ಕುಡಿತಾ ಇದ್ದೀನಿ. ಈಗ ಮಾಡಿಬಿಟ್ಟು ಹೋಗಿ ದಬಾಕೊಬಿಡೋದೆ. ಎಂಜಾಯ್ ಮಾಡಿ. ಇದಕ್ಕೂ ಮೂಡಿಲ್ಲ, ನಂಗೆ ನಿಂತಿದ್ದಾನೆ ಮಲ್ಕೊಬಿಡೋಣ ಅನ್ನಿಸ್ತಾ ಇದೆ. ಸೊ ಇವರು ಇಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ತಿಂತಾ ಇದ್ದಾರೆ. ನಾವೆಲ್ಲ ದೋಸೆ ತಿಂದ್ವಿ, ನಮ್ಮ ಮಮ್ಮಿ ಚಿತ್ರಾನ್ನ ತಿಂತಾವ್ರೆ, ಸ್ಪೆಷಲ್ ಚಿತ್ರಾನ್ನ. ನಿಮ್ಮದು ಏನು ಸಮಾಚಾರ ಇವಾಗ? ನೆಕ್ಸ್ಟ್ ಏನು ಪ್ರೋಗ್ರಾಮ್ ನಿಮ್ಮದು? ಓದ್ಕೊಳ್ಳೋದು. ಯಾವ ಸಬ್ಜೆಕ್ಟ್? ಮ್ಯಾಥ್ಸು. 2 hours ಟೈಮು. ಇವಾಗ 11:15, 11:30 to 1:30. 1:30ಗೆ ನಾನು ಎದ್ದೇಳಿಸ್ಬಿಟ್ಟು ಆಮೇಲೆ ಬಾಕಿ ಕೆಲಸ ನಿಂದು. ನಾವು ಅವ್ರನ್ನ 2 hours ಓದ್ಕೊಳಕ್ಕೆ ಬಿಟ್ಬಿಟ್ಟು ನಿದ್ದೆ ಮಾಡ್ತೀವಿ. ನಿಮ್ದೇನು ಪ್ರೋಗ್ರಾಮು? ಮೀನು ತಗೊಂಡ್ಬರೋದು. ಎಸ್, ಇವತ್ತು ಫಿಶ್ಶು. ನೆನ್ನೆನೇ ತರಿಸ್ಬೇಕಿತ್ತು, ನೆನ್ನೆ ಏನಕ್ಕೋ ಹಂಗೆ ಸುಮ್ಮನೆ ಆಗಿ. ಕರೆಕ್ಟ್, ನೆನ್ನೆ ಸಂಕಷ್ಟಿ ಅಂತ ತರಲಿಲ್ಲ, ಅದಕ್ಕೆ ಇವತ್ತು ತರಿಸೋಣ ಅಂತ. ಏನು ಡೈಲಿ ಏನು ವೆಜ್ ಸಾಂಬಾರು ಮಾಡೋದು, ಅದೇ ತರಕಾರಿ ಅದೇ ಸೊಪ್ಪು ನೋಡಿ ತಗೊಂಡು ಪುನಃ ಇಲ್ಲಿ ಸ್ಟಾಕ್ ಆಗಿದೆ. ನೆನ್ನೆ ಸಂಕಷ್ಟಿ ಜಗಳ ನಡೀತಾ ಇದೆ ಇಲ್ಲಿ. ಸಂಕಷ್ಟಿ ಅಂದ್ಬಿಟ್ಟು ಏನೂ ತಿನ್ನಕ್ಕೆ ಬಿಟ್ಟಿಲ್ಲ ಅಂತ. ನಾವೆಲ್ಲ ಏನು ಸಂಕಷ್ಟಿ ಎಲ್ಲ ನಾನು ಯಾವತ್ತೂ ಫಾಲೋ ಮಾಡಲ್ಲ. ನಮ್ಮ ಮನೆಯಲ್ಲಿ ಊರಲ್ಲೂ ನಾವು ಯಾವತ್ತೂ ಫಾಲೋ ಮಾಡಲ್ಲ. ಬಟ್ ನೆನ್ನೆ ಟ್ಯೂಸ್ಡೇ ಬಂದಿತ್ತಲ್ಲ ಅಂದ್ಬಿಟ್ಟು ಅದು ಬೇಡ ಅಂತ ಅಂದ್ಕೊಂಡ್ವಿ ಅಷ್ಟೇ. ಟ್ಯೂಸ್ಡೇ ಬಂದರೆ ಅದೇನೋ 21 ಸಂಕಷ್ಟಿಗೆ ಸಮ ಅಂತಲ್ಲ. ಬಟ್ ಹಂಗಂತೂ ಉಪವಾಸ ಅದೆಲ್ಲ ನಾವು ಯಾರೂ ಯಾವತ್ತೂ ಫಾಲೋ ಮಾಡಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಮನುಗೆ, ಇನ್ಮೇಲಿಂದ ಸ್ಟ್ರಿಕ್ಟಾಗಿ ಫಾಲೋ ಮಾಡಿಸ್ತೀನಿ ನಿನಗೆ ಅಂತ. ಸ್ಟ್ರಿಕ್ಟಾಗಿ ಫಾಲೋ ಮಾಡಿಸ್ತೀನಿ ನಿನಗೆ ಅಂತ ಹೇಳ್ತಾ ಇದ್ದೀನಿ. ಸಂಕಷ್ಟಿನ ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ಕೂತಿತಾನೆ ನಿದ್ದೆ ಹೊಡಿತಾವ್ರೆ. ನಿದ್ದೆ ಬರ್ತಾ ಇಲ್ಲ ನನಗೆ. 1 ಗಂಟೆಗೆ ಬರುತ್ತೆ. ಯಾಕಂದ್ರೆ 5 ಗಂಟೆಯಿಂದ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ರಲ್ಲ, ಬರೀ ಡಬ್ಬ ಸೌಂಡು. ಆಮೇಲೆ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಅದು ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಹೊಟ್ಟೆ ಹಸಿ ಸ್ಟಾರ್ಟ್ ಆಗೋದು, ಘಮ ಅಂತ. ಹೊರಗೆ ಎದ್ದು ಕೂತ್ಕೊಂಡೆ. ಬಟ್ ಈಗ 1 ಗಂಟೆಗೆ ಹೋಗಿ ಮಲಗಲೇಬೇಕು ಅಲ್ಲ, ಇಲ್ಲಾಂದ್ರೆ ಏನು ವರ್ಕೌಟ್ ಆಗಲ್ಲ. ನಾನು ಎದ್ದೇಳ್ತೀನಿ, ನೀನು ಮಲ್ಕತ್ತೀಯಾ? ಆಮೇಲೆ ನನಗೆ ಬೈಯಂಗಿಲ್ಲ. 2 ಗಂಟೆಗೆ ನಾನು ಲಾಗಿನ್ ಮಾಡಿದಾಗ ಅಲ್ಲಿ ಸೌಂಡ್ ಮಾಡ್ತೀಯ, ಅದು ಮಾಡ್ತೀಯ, ಇದು ಮಾಡ್ತೀಯ, ಈ ಕಡೆ ರೂಮಿಗೆ ಬಂದು ಮಲ್ಕೊಬಿಡು. ಓಕೆ. ಸೊಪ್ಪು ತೆಗೆದಿಟ್ಟಿದ್ದೆ ನಮ್ಮ ಮನೇಲಿ. ಇವಾಗ ಆಲ್ಮೋಸ್ಟ್ ಎವ್ರಿ ಡೇ ಸೊಪ್ಪಿರುತ್ತೆ. ಅಂದರೆ ತಿನ್ನೋಕ್ಕಲ್ಲ, ಸ್ಟಾಕ್ ಇರುತ್ತೆ. ತಿನ್ನೋದೊಂದು 3 ದಿನ 4 ದಿನ ತಿಂತೀವಿ. ಹೌದು. ಅದನ್ನೇ ಬೆಳಗ್ಗೆ ಮನು ಸೊಪ್ಪು ತಗೊಂಡಿರೋ ನೋಡಿ ಪುನಃ ಸೊಪ್ಪ ಅಂತ ಇದ್ದಾರೆ. ಸೊಪ್ಪು ತಿನ್ಬೇಕಪ್ಪ, ಈಗ ತಿನ್ನಬೇಕು. ಇವನು ಅದೇ ಹೇಳ್ತಾ ಇರೋದು. ಈ ನನ್ನ ಮಗಂಗೆ ಗೊತ್ತು
ಸೊಪ್ಪು ಅಂದರೆ ಹಿಂಗೆ ನೋಡ್ತಾನೆ ಆಗೋದೇ ಇಲ್ಲ. ಅದೇ ಚಿಕನ್ನು ಫಿಶ್ಶು ಮಟನ್ ತಂದಿಟ್ಟಿರಲಿ, ದಿನಾ ತಂದಿಟ್ಟಿರಲಿ ಬೋರ್ ಹೊಡಿಯಲ್ಲ, ಅವೆಲ್ಲ ಬೋರ್ ಹೊಡಿಯಲ್ಲ. ಸೊಪ್ಪು ತರಕಾರಿ ಅಂದರೆ ಬೋರ್ ಆಗಿಬಿಡತ್ತೆ. ಇವರಿಗೂ ಅಷ್ಟೇ ಕಾಣ್ತಾನೇ ಇಲ್ಲ ನೀನು ಇಲ್ಲಿದ್ಯಾ, ಹುಡುಕ್ತಾ ಇದ್ದೀನಿ. ಇವ್ರಿಗೂ ಅಷ್ಟೇ, ಈ ಸಾಹೇಬ್ರಿಗೂ ಅಷ್ಟೇ. ಆಲ್ ಸೆಟ್ಟು. ಮಂಜು ತಿಂಡಿ ತಿಂದ್ಬಿಟ್ಟು ಮಲಗೋಕೆ ಹೋದ್ರು. ಆರಾಮಾಗಿ ಮಲಗೋರೆ ಬಾಗಿಲು ಹಾಕ್ಕೊಂಡು, ಡಿಸ್ಟರ್ಬ್ ಮಾಡ್ಬಿಡು ಅಂತೇಳಿ. ಈಗ ನಾನು 11:45 ಆಗ್ತಾಯಿದೆ, ಹೋಗ್ಬಿಟ್ಟು ಫಿಶ್ ತೊಗೊಂಬರ್ಬೇಕು. ಫಿಶ್ ತೊಗೊಂಬಂದು ಮನೇಲಿ ಕೊಟ್ಟು ನಾನು ಮಲ್ಗೋಕೆ ಹೋಗ್ತೀನಿ. ಯಾಕಂದರೆ ನನಗೆ ಬೆಳಗ್ಗೆ ಆ್ಯಕ್ಚುಲಿ ನಾನು ಬೆಳಗಿನ ಜಾವ ಮಲಗಿದಾಗ 2:15 5 ಗಂಟೆಗೆ ಅವ್ರು ಗಲಾಟೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲಿಂದ ನಿದ್ದೆನೇ ಮಾಡಿಲ್ಲ. ಕಣ್ಣು ಇವಾಗ ಎಳೀತಾ ಇದೆ. ನಾನು ಇವಾಗ ಅಟ್ಲೀಸ್ಟು ಮಲಗಲಿಲ್ಲ 1 ಅವರ್ ಅಂದರೆ ಆಮೇಲೆ ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಫುಲ್ ಎಲ್ಲ ಹ್ಯಾಪಜಾರ್ಡ್ ಆಗೋಗುತ್ತೆ ಲೈಫು. ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಇದೆ ನನಗೂ. ಇನ್ನೇನಿಲ್ಲ, ಹೋಗ್ಬಿಟ್ಟು ಮೀನು ತೊಗೊಬಂದ್ಬಿಟ್ಟು ಮಂಜು ಮಮ್ಮಿ ಕೊಟ್ಬಿಟ್ರೆ ಅವ್ರು ಮಾಡ್ಕೊತಾರೆ. ಅವ್ರು ಪಾಡುವವರು. ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮುಗಿಸ್ಕೊಳ್ಳೋದು. ಫಿಶ್ ತಗೊಳಕ್ಕೆ ಅಂತ ಬಂದು ಆ ಫಿಶ್ ಆಲ್ಮೋಸ್ಟ್ ಒಂದು 2 ಕಿಲೋ ಆರ್ಡರ್ ಪ್ಲೇಸ್ ಮಾಡಿಬಿಟ್ಟಿದೆ. ಆಮೇಲೆ ನೋಡ್ತೀನಿ ಪ್ರೈಸು ಎಕ್ಕ ಐತೆ ಪ್ರೈಸು. ಅಂದರೆ ನಾರ್ಮಲ್ ಟೈಮ್ನಲ್ಲಿ ರೆಗ್ಯುಲರ್ ಆಗಿ ತಗೊಂತೀವಲ್ಲ ಅದೇ ಫಿಶ್, ಆ ಫಿಶ್ ಪ್ರೈಸು ಆಲ್ಮೋಸ್ಟ್ ಡಬಲ್ ಇದೆ ಇವತ್ತು. ಅದಕ್ಕೋಸ್ಕರ ಮನೆಯಲ್ಲಿ ಏನಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್, ಅದ್ರ ಬದಲು ಮಟನೇ ತೊಗೋಬೋದಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಇಲ್ಲಿ ಕ್ಯಾನ್ಸಲ್ ಮಾಡಿ ಚಿಕನ್ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಫಿಶ್ ಅಂಗಡಿಯಿಂದ ಈಗ ಸೀದಾ ಬಂದಿದ್ದೆ ನಾವು ಚಿಕನ್ ಅಂಗಡಿಗೆ. ಚಿಕನ್ ಅಂಗಡಿನಲ್ಲಿ ಬಂದು ಇವಾಗ ಆರ್ಡರ್ ಪ್ಲೇಸ್ ಮಾಡಿದ್ದೆ. ಆ್ಯಕ್ಚುಲಿ ನಮ್ಮ ಏರಿಯಾನಲ್ಲಿ ಹೋಲ್ಸೇಲ್ ಡೀಲರ್ ಇವರು ಟರ್ನ್ ಓವರೇ ತುಂಬ. ಯಾರು ನನ್ನ ನಂಬರ್ಸ್ ಹೇಳೋಕೆ ಹೋಗಲ್ಲ, ಕ್ರೋರ್ಸಲ್ಲಿದೆ ಟರ್ನ್ ಓವರ್. 3 ಅಂಗಡಿ ಇದೆ ಆಲ್ ಓವರ್ ಬೆಂಗಳೂರು ಸಪ್ಲೈ ಇವ್ರದ್ದಿದೆ ಒಂದು ಪಾರ್ಟಲ್ಲಿ. ಸೊ ಇಲ್ಲಿ ಯೂಶ್ವಲಿ ನಾವು ಪರ್ಚೇಸ್ ಮಾಡೋದು. ಈಗ ಆರ್ಡರ್ ಹೇಳಿದ್ದೀನಿ, ಅವರು ಏನು ಅಲ್ಲಿ ರೆಡಿ ಇರುತ್ತೆ, ಹೊಡೆದು ಬರ್ತಾ ಇರ್ತಾರೆ. ಯಾಕಂದರೆ ಸುಮಾರು ಪಾರ್ಸಲ್ ಬರ್ತಾವಲ್ಲ ಅದರಿಂದ. ಅವಾಗ ಚಿಕನ್ ತಗೊಂಡಿದ್ದಾಯಿತು, ಓಪನ್ ಮಾಡು. ಸೊ ಈಗ ಮನೆಗೆ ಹೋಗೋದಷ್ಟೇ ಕೆಲಸ. ಹೆವಿ ಬಿಸಿಲು, ಮಳೆ ಬಂದಿದೆ, ಬಿಸಿಲಿಲ್ಲ ಬಟ್ ಹ್ಯುಮಿಡಿಟಿ ಜಾಸ್ತಿ ಇದೆ, ತಡ್ಕೊಳಕ್ಕಾಗ್ತಾಯಿಲ್ಲ, ಒಂಥರ ಹ್ಯುಮಿಡಿಟಿ. 2 hours later. ಒಂದು ರೌಂಡ್ ನಿದ್ದೆ ಹೊಡೆದ್ಬಿಟ್ಟು ಇವಾಗ ಎದ್ದು ಹಿಂಗೆ ಕುಂತಿದ್ದೇನೆ. ಮುಂಜಾನೆ ನಿದ್ದೆ ಹೊಡೆದ್ಬಿಟ್ಟು ಬಂದು ಲಾಗಿನ್ ಮಾಡ್ಕೊಂಡು ಕುಂತಾಳು ಪಾರ್ಟಿ. ತಡ್ಕೊಳಕ್ಕಾಗ್ತಾಯಿಲ್ಲ, ಅದು ಮಲಗಿದ್ನಲ್ಲ ಹಂಗೆ ಮೂಗಿಗೆ ಸ್ಮೆಲ್ಲು ಹೊಡಿತಾ ಐತೆ ಚಿಕನ್ದು. ಹೊಟ್ಟೆ ಹಸಿವು ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಎದ್ದು ಕುಂತಿದ್ದೀನಿ. ಎದ್ದು ಹೋಗೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಇವ್ರು ನೋಡಿದ್ರೆ ನನ್ನ ಸಿಟ್ರೀಜನ್ ಮಾತ್ರ ನುಗ್ಗೋರಲ್ಲ, ಇನ್ನೂ ನಿದ್ದೆ ಅಂತಾನೆ ಅವರು. ಸಿಸ್ಟಮ್ ಊಟನೂ ಬೇಡ, ಏನು ಬೇಡ, ಮಲ್ಕೋಬೇಕು. ಮೊದಲೇ ಸ್ವಲ್ಪ ಆ್ಯಕ್ಟಿವ್ನೆಸ್ ಇಲ್ಲ ಇವಾಗ ನಮಗೆ. ಬಟ್ ಇವಾಗ ಸಿಟ್ರಿಸನ್ ತಗೊಂಡ್ಮೇಲೆ ಇದ್ದಿದ್ದೂ ಹಿಂಗೆ ಎಳಿತಾ ಇದೆ ನನ್ನ, ಮಲ್ಕೋ ಅಂತ. ಯೂಶ್ವಲಿ ಮನು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದರೆ ಮಧ್ಯಾಹ್ನ ಊಟ ಮಾಡಲ್ಲ. ಒಂದು 11-11:30 ಹಿಂಗೆಲ್ಲ ಬ್ರೇಕ್ಫಾಸ್ಟ್ ತಿನ್ನೋದೇ ಅಷ್ಟೊತ್ತಿಗೆ. ಇವತ್ತು ಇನ್ನು ಮಲಗಿದ ಎದ್ದ ತಕ್ಷಣ ಘಮ ಅಂತೈತೆ, ಅಡುಗೆ ಆಯ್ತಾ ಆಲ್ರೆಡಿ, ಹೊಟ್ಟೆ ಎಷ್ಟು ಆಗ್ತಾಯಿದೆ ನನಗೆ ಅಂತೆ. ಅದಕ್ಕೆ ನಾವು ಅಮ್ಮ ಹೇಳ್ತಾಯಿದ್ರು, ನೀವು ಊಟನೇ ತಿನ್ನಲ್ವಲ್ಲ ಮಧ್ಯಾಹ್ನ ಟೈಮು, ನಿಮಗೆ ಯಾಕೆ ಯೋಚನೆ ಅಂತೆ. ಹೊಟ್ಟೆ ಶೀತೈತೆ ಇವತ್ತು, ಹೊಟ್ಟೆ ಎಷ್ಟು ಆಗ್ತಾಯಿದೆ ಸ್ಮೆಲ್ಲಿಗೆ. ಯಾಕೆ ಅಂದರೆ ಇವತ್ತು ಚಿಕನ್ನು, ಅದಕ್ಕೆ ಕರೆಕ್ಟ್. ನಮಗೀಗ ಬಿಟ್ಟರೆ ಸಾಕು, ಹೋಗಿ ಮಲ್ಕೋಬೇಕು ಅನಿಸ್ತಾ ಇದೆ. ಒಂಥರ ಇವತ್ತು ಹೆಂಗೆ ಅಂದರೆ ಬೆಳಗ್ಗೆಯಿಂದ ಅವನು ಏನೋ ಪಕ್ಕದ ಮನೆ ಸ್ಮೆಲ್ ಬಂತು, ಅವಲ್ಲೂ ತಿನ್ನಬೇಕು ಅಂತ ಫೀಲಿಂಗ್ ಆಯಿತು. ಈಗ ಸ್ಮೆಲ್ ಬರ್ತಾಯಿತ್ತು, ಈಗಲೂ ತಿನ್ನಬೇಕು ಅನಿಸ್ತಾ ಇದೆ. ಕ್ರೇವಿಂಗ್ ಸ್ಟಾರ್ಟ್ ಆಗೋದು, ತಿನ್ನಬೇಕು ಅನ್ನೋದು ಊಟಕ್ಕೆ. ಡ್ಯಾಡ್ ಟು ಬಿ ಕ್ರೇವಿಂಗ್ಸ್, ಅಪ್ಪ ಟು ಬಿ ಕ್ರೇವಿಂಗ್ಸು. ನನ್ಗೆ ಆಗ್ತಾ ಇಲ್ವಲ್ಲ, ಅದಕ್ಕೆ ನಿನಗೆ ಆಗ್ತಾ ಇದೆ ಕ್ರೇವಿಂಗ್ಸು. ಯಪ್ಪ, ಇವತ್ತಂತೂ ಡೇ ಹಾರಿಬಲ್ ಆಗಿದೆ ನನಗಂತೂ. ಫುಲ್ಲು ಇವತ್ತು ಮ್ಯಾಕ್ಸಿಮಮ್ ಟೈಮು ಬೆಡ್ ಮೇಲೆ ಕಳೆದಿದ್ದಾಗೋಗಿದೆ. ಪುನಃ ಹೋಗಿ 1 hour ಏನೋ ಮಲ್ಕೊಂಡು ಎದ್ದು ಬಂದೆ, ಆಗ್ತಾನೇ ಇಲ್ಲ. ಫುಲ್ಲು ಮೈಭಾರ, ಮೊದಲೇ ಮೈಭಾರ ಥರ ಇರುತ್ತೆ, ಅದರೊಳಗಡೆ ಇದು ಸೇರಿಕೊಂಡು ಇಲ್ಲಿಂದ ಒಂದು 3 ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ ನನಗೆ. ತಪ್ಪಕ್ಕಂತ ಬಿದ್ದೋಗ್ತೀನೇನೋ ನಂಗೆ ಫೀಲ್ ಆಗ್ತಾಯಿತ್ತು. ಇವಾಗ ಹೋಗಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಮನುಗೆ ಹೇಳ್ತಾ ಇದ್ದೀನಿ, ಒಂದ್ಸರಿ ಹೋಗಿ BP ಚೆಕ್ ಮಾಡಿಸ್ಕೊಂಡು ಬಂದ್ಬಿಡೋಣ ಮನು ಅಂತ. ಏನಪ್ಪ ಮಾಡೋದು? ಬೆಸ್ಟು, ಯಾಕಂದರೆ ಆಲ್ರೆಡಿ ಸಂಡೇ ಮಾಡಿಸಿದ್ದಲ್ಲ, ಇವತ್ತು ಮಂಡೇ ವೆಡ್ನೆಸ್ಡೇ 3 ದಿನ ಆಯಿತು.
ಅದಕ್ಕೆ ಇವತ್ತು ಮ್ಯಾಕ್ಸಿಮಮ್ ಟೈಮ್ ಮಲ್ಗೆ ಇದ್ದೀನಿ. ಆಮೇಲೆ ಸುಸ್ತು ಇದೆ, ಅದೇನು ಟ್ಯಾಬ್ಲೆಟಿಗೆ ಸುಸ್ತಾಗ್ತಿದೆಯಾ ಇಲ್ಲ ಬಿ ಪಿ ವೇರಿಯೇಷನಿಗೆ ಸುಸ್ತಾಗ್ತಿದೆ, ಸುಮ್ಮನೆ ಏನಕ್ಕೆ ಚಾನ್ಸ್ ತೊಳೋದು. ಪಕ್ಕನೇ ಇರೋದ್ರಿಂದ ಮೇಡಮ್ ಅದನ್ನೇ ಅಂತಾರೆ, ನಿನ್ಗೊಂದು ಸ್ವಲ್ಪ ಆ ಕಡೆ ಈ ಕಡೆ ಅನಿಸಿದ್ರು ಬಂದು ಫಸ್ಟು ಬಿ ಪಿ ಚೆಕ್ ಮಾಡಿಸು ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ ಮನೆಗೆ ಹೋಗಿ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ. ತಣ್ಣಗಿದೆ ಹೊರಗಡೆ ಕ್ಲೈಮೇಟ್, ಇದರಲ್ಲಿ ಹೋಗಿ ಬಂದ್ಬಿಟ್ರೆ ಒಳ್ಳೇದು. ಠಕ್ ಅಂತ ಮಾಡಿಸ್ಕೊಂಡು ಠಕ್ ಅಂತ ಬಂದ್ಬಿಡೋಣ. ಸೊ ಆ್ಯಕ್ಚುಲಿ ಮಂಡೇ ನಾವು ಬಂದಿದ್ದಾಗ ಇಲ್ಲಿ ಬ್ಲಡ್ ಟೆಸ್ಟು ಎಲ್ಲ ಕೊಟ್ಟಿದ್ವಲ್ಲ, ಆ ರಿಪೋರ್ಟ್ ಬಗ್ಗೆ ಮರ್ತೇ ಹೋಗಿತ್ತು. ಇಲ್ಲಿ ಬರ್ಬೇಕಾದ್ರೆ ಜ್ಞಾಪಕಬಿಟ್ಟು ಈಗ ನಾನು ಹೋಗಿ ಬ್ಲಡ್ ರಿಪೋರ್ಟ್ ತಗೊತೀನಿ, ಮಂಜು ಹೋಗ್ಬಿಟ್ಟು ರುಟೀನ್ ಟೆಸ್ಟ್ ಮಾಡ್ಕೊತಾರೆ. ಅದರಿಂದ ಏನಾಗುತ್ತೆ, 2 ಕೆಲಸ ಬೇಗ ಆಗುತ್ತೆ. ಯಾಕಂದರೆ ಫುಲ್ಲು ಮಳೆ ಬರೋ ಥರ ಹೋಗಿದೆ, ಕ್ಲೌಡ್. ಇನ್ಫ್ಯಾಕ್ಟ್ ಅಲೀತಾ ಇದೆ ಮಳೆ. ವೇಟ್ ಮಾಡೋಕ್ಕೆ ಹೇಳಿದ್ರು, ಅದಕ್ಕೆ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ. ಪ್ರಿಂಟ್ಔಟ್ ತೆಗಿಬೇಕಂತ. ಥ್ಯಾಂಕ್ ಯು. ನಾನು ಕೆಲಸ ಮುಗೀತು, ಮಂಜು ಇನ್ನೂ ಇಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾರೆ. ಯಾಕಪ್ಪ? ಒಳಗಡೆ ಪೇಷಂಟ್ಸ್ ಇದ್ದಾರಂತೆ, ಅದಕ್ಕೆ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಕರಿತೀನಿ. ಅಲ್ಲಿ ಯಾರಾದ್ರು ವೈರಲ್ ಫೀವರ್ ಇರೋರು ಯಾರಾದರೂ ಇದ್ದರೆ ನನ್ನ ಕರ್ಕೊಳ್ಳಲ್ಲ ಒಳಗಡೆಗೆ, ಅದಕ್ಕೆ. ಓಕೆ, ಬ್ಲಡ್ ರಿಪೋರ್ಟ್ ಬಂತು. ನಾನು ಸ್ಪೆಕ್ಸ್ ತಂದಿಲ್ವಲ್ಲ, ನನಗೇನು ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಮಂಜು ಕೊಟ್ಟೆ ನೋಡುವಂತ. ಮಂಜು ನೋಡ್ತಾಳೆ, ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ. ಏನಪ್ಪ ನಿಮಗೇನು ಅರ್ಥ ಆಗ್ತಿಲ್ಲಲ್ಲ? ಅರ್ಥ ಅಂದರೆ ಕೆಲವೊಂದು ಇದು ನ್ಯೂರೋಫಿಲ್ ಅಂತೇನೋ ಇದೆಯಲ್ಲ, ಅದೇನು ಅಂತ ಗೊತ್ತಿಲ್ಲ, ಅದೊಂಚೂರು ಜಾಸ್ತಿ ಇದೆ. ಬಾಕಿದೆಲ್ಲ ವಿತ್ ಇನ್ ರೇಂಜ್ ಇದೆ. ಅದೇ ನಿಮ್ಮ ಸೈಂಟಿಫಿಕ್ ಕೋಡ್ಗಳು ಗೊತ್ತಾಗಲ್ಲ ಅದೇನು ಅಂತ. ಏನಿಲ್ಲ, ಮನೆಗೆ ಹೋದ್ಮೇಲೆ ಸ್ಪೆಕ್ಸ್ ಹಾಕ್ಕೊಂಡು ನೋಡ್ಬಿಟ್ಟು ನಾನು ಆಮೇಲೆ ಗೊತ್ತಾಗೋದು ಏನು ಅಂತ. ಈಗ ಸದ್ಯಕ್ಕಂತೂ ಅವ್ರು ಏನು ಹೇಳಿದ್ರು ನನಗೆ ಅರ್ಥ ಆಗಲ್ಲ, ಅದು ನಾನು ನೋಡಬೇಕು, ಅವೆಲ್ಲ ಅರ್ಥ ಆಗೋದು. ರೀಡಿಂಗ್ ಕ್ಲಾಸ್ ಅಲ್ವಾ, ಏನೂ ಬರೋಲ್ಲ. ಸೊ ಮನೆಗೆ ಹೋಗ್ಬಿಟ್ಟೆ ನೋಡಬೇಕು. ಮಂಜು ಇದಕ್ಕೆ ಇನ್ನೂ ಒಂದು 5-10 ನಿಮಿಷ ಆಗುತ್ತೆ ಅಂತ ಟೆಸ್ಟ್ ಮಾಡೋದಕ್ಕೆ. ಸೊ ಅಲ್ಲಿವರೆಗೂ ವೇಟ್ ಮಾಡಲೇಬೇಕು. ಇಲ್ಲೇ ಮಗು ಇದೆ, ಫುಲ್ ಗಲಾಟೆ, ಏನು ಕೇಳಿಸ್ತಾ ಇಲ್ಲ. ಈಗ ಜಸ್ಟ್ ಬಂದ್ವಿ ಹಾಸ್ಪಿಟ್ಲಿಂದ. ಬಿ ಪಿ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ನನಗೆ ಅನ್ನಿಸ್ತು. ಅದಕ್ಕೋಸ್ಕರನೇ ಹೋಗಿದ್ದು ನಾನು ಬಿ ಪಿ ಟೆಸ್ಟ್ ಮಾಡಿಸೋಣ ಅಂತ. ನನಗೆ ಬಿ ಪಿ ವೇರಿಯೇಷನ್ ಆಯಿತು ಅಂತಂದರೆ ನನ್ನ ಗಂಡಂಗೆ ಬಿ ಪಿ ವೇರಿಯೇಷನ್ ಆಗೋಗ್ಬಿಡುತ್ತೆ. ಹೌದು, ಈ ಕಡೆ ಭಯಂಕರ ಖುಷಿ ಆಗುತ್ತೆ. 3-4 ವೀಕ್ಸ್ ಇನ್ನೊಂದು 3-4 ವೀಕ್ಸು ಸೇಫಾಗಿ ಕಳೆದ್ಬಿಟ್ರೆ ಅಂತ. ಬಟ್ ಈ ಟೈಮಲ್ಲಿ ಇದ್ದೇ ಇರುತ್ತೆ ಫ್ಲಕ್ಚುಯೇಷನ್ನು, ಅದನ್ನು ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕು. ಹೌದು. ಸೊ ನೀನು ಟೆನ್ಷನ್ ತಗೋಬಿಟ್ರೆ ಅದು ನನ್ನ ಮೇಲೆ ಇಂಪ್ಯಾಕ್ಟ್ ಆಗೋಗ್ಬಿಡುತ್ತೆ. ನಾನೇ ತಗೊಂಡಿದ್ದೆ ಟೆನ್ಷನ್. ಅಷ್ಟೇ, ಇನ್ನೇನಿಲ್ಲ, ಆರಾಮಾಗಿ ರೆಸ್ಟ್ ಮಾಡಿ. ಯಾಕೆಂದರೆ ಆಲ್ರೆಡಿ ಮೆಡಿಕೇಶನ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವರು ಹಾಗೈತೆ. ಪ್ರಾಬಬ್ಲಿ ನಾನು ಅಂದ್ಕೊಳ್ಳೋದು ಇವತ್ತು ಇಡೀ ದಿನ ನಿದ್ದೆ ಮಾಡಿದ್ದೀನಿ. ನೆನ್ನೆ ಸ್ವಲ್ಪ ಕ್ರೇವಿಂಗ್ ಆಗ್ತಾಯಿದೆ ಅಂದ್ಬಿಟ್ಟು ಚಿಪ್ಸು ಗಿಪ್ಸ್ ಎಲ್ಲ ತರಿಸ್ಕೊಂಡು ತಿಂದ್ಬಿಟ್ಟೆ. ಅದು ಇದು ಎಲ್ಲ ಒಟ್ಟೊಟ್ಟಿಗೆ ಎಫೆಕ್ಟ್ ಹೊಡಿತಾ ಅಂತ ಅಷ್ಟೇ. ಅದರಲ್ಲಿ ಸಾಲ್ಟ್ ಎಲ್ಲ ಹಾಕಿರ್ತಾರೆ. ಯಾಕೆಂದರೆ ಮನೆ ಫುಡ್ಡಲ್ಲಿ ನಾನು ಕಂಪ್ಲೀಟ್ ಸಾಲ್ಟ್ ಕಮ್ಮಿ ಮಾಡಿಸಿದ್ದಾರೆ ನನಗೆ. ಅದೇ ಆ ಸಪ್ಪೆ ಊಟ ತಿಂದು ತಿಂದು ಕ್ರೇವಿಂಗ್ ಜಾಸ್ತಿ ಆಗುತ್ತೆ ಇವಾಗ. ಅದಕ್ಕೆ ಚಿಪ್ಸ್ ಎಲ್ಲ ತರಿಸ್ಕೊಂಡು ತಿಂದೆ ನೆನ್ನೆ. ಬೇಕೇ ಬೇಕು ಅಂತ ಹಠ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ಅದಕ್ಕೆ ಸಾಹೇಬರು ಬಂದು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕುಡ್ಕೊಂಡು ರಿಪೋರ್ಟ್ ನೋಡ್ತಾ ಇದ್ದಾರೆ. ಹಂಗೆ ಲಲಿತಾ ಮ್ಯಾಮ್ಗೆ ಫೋಟೋ ತೆಗೆದು ಕಳಿಸ್ಬಿಡು. ಸೊ ನನಗೆ ಇವಾಗ ಮೀಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ 7:15ಗೆ, ಹೋಗಿ ಜಾಯಿನ್ ಆಗೋಣ. ನನ್ನ ಮೀಟಿಂಗ್ ಸ್ಟಾರ್ಟ್ ಆಯ್ತು ಇವಾಗ. ಸೊ ಇನ್ನು 1 hour ಕಂಪ್ಲೀಟು ಬ್ಯುಸಿ ಇರ್ತೀವಿ ನಾವು. ನನಗೂ ಕಾಫಿ ಬೇಕಿತ್ತು, ಹೇಳಿದ್ದೀನಿ ನಮ್ಮ ಅಮ್ಮಂಗೆ ಕಾಫಿ ಬೇಕು ಅಂತ. ಮಾಡ್ಕೊಂಡು ಬರ್ತಾ ಇದ್ದಾರೆ ಪಾಪ. ಅಷ್ಟೊತ್ತಿಗೆ ನಾವು ಹೋಗಿ ಇವಾಗ ಹೆಡ್ಫೋನ್ ಹಾಕ್ಕೊಂಡು ಕುತ್ಕೊಬಿಟ್ರೆ 1 hour ಇಲ್ಲೇ ಫೆವಿಸ್ಟಿಕ್ ಹಾಕ್ಕೊಂಡು ಕುತ್ಕೊಬಿಡ್ಬೇಕು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good on the